ಶಿಡ್ಲಘಟ್ಟ ನಗರದಲ್ಲಿ ನವಮೈಸೂರು ನಿರ್ಮಾತೃವಿಗೆ ನಮನ. ಕಸಾಪದಿಂದ ನಡೆ ಶಾಲೆಗಳ ಕಡೆ ಅರ್ಥಪೂರ್ಣ ಕಾರ್ಯಕ್ರಮ. ಎಸ್ಆರ್ ಸಿಟಿಜನ್ ಶಾಲೆಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಂತಿ. ನಾಡಪ್ರಭುವನ್ನು ಸ್ಮರಿಸಿದ ಗಣ್ಯರು. ಶಿಡ್ಲಘಟ್ಟ ಸಾಹಿತ್ಯ ಪರಿಷತ್ ಹಾಗೂ ಎಸ್ಆರ್ ಸಿಟಿಜನ್ ಶಾಲೆಯ ವತಿಯಿಂದ ಒಡೆಯರ ಜನ್ಮದಿನಾಚರಣೆ. ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ರಾಜ್ಯ ಹಾಗೂ ದೇಶ ಕಂಡ ಅಪರೂಪದ ರಾಜ, ನವಮೈಸೂರು ನಿರ್ಮಾತೃ, ಅಪ್ರತಿಮ ಧೀಮಂತ ನಾಯಕ ನಾಲ್ವಡಿ ಕೃಷ್ಣರಾಜ ಒಡೆಯರವರ 142ನೇ ಜಯಂತಿ ಕಾರ್ಯಕ್ರಮವನ್ನು ಶಿಡ್ಲಘಟ್ಟ ನಗರದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ತಿನ ನಡೆ ಶಾಲೆಗಳ ಕಡೆ ಎಂಬ ವಿನೂತನ ಅಭಿಯಾನದ ಅಡಿಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಎಸ್ಆರ್ ಸಿಟಿಜನ್ ಶಾಲೆಯ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಡ್ಲಘಟ್ಟ ನಗರದ ಚಿಂತಾಮಣಿ ರಸ್ತೆಯಲ್ಲಿರುವ ಎಸ್ಆರ್ ಸಿಟಿಜನ್ ಶಾಲೆಯಲ್ಲಿ ನಡೆದ ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಂತಿ ಕಾರ್ಯಕ್ರಮ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತು ಕೇವಲ ಸಮ್ಮೇಳನಗಳಿಗೆ ಸೀಮಿತವಾಗದೆ ಶಾಲಾ ಮಕ್ಕಳಿಗೂ ಸಾಹಿತ್ಯ ಮತ್ತು ನಾಡಿನ ಮಹಾನ್ ಸಾಧಕರ ಪರಿಚಯ ಮಾಡಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವ ನಡೆ ಶಾಲೆಗಳ ಕಡೆ ಅಭಿಯಾನದ ಅಂಗವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಂತಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಎಸ್ಆರ್ ಸಿಟಿಜನ್ ಶಾಲೆ ಹಾಗೂ ಎಸ್ಆರ್ಇಟಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಎಸ್ ರಾಮಚಂದ್ರ ರೆಡ್ಡಿ ಅವರು ಉದ್ಘಾಟಿಸಿದರು. ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಪಟೇಲ್ ನಾರಾಯಣಸ್ವಾಮಿ ಅವರು ಅಧ್ಯಕ್ಷತೆ ವಹಿಸಿದ್ದರು. ಎಸ್ಆರ್ ಸಿಟಿಜನ್ ಶಾಲೆಯ ಪ್ರಾಂಶುಪಾಲರಾದ ಶಿವಣ್ಣ ಪ್ರಾಸ್ತಾವಿಕವಾಗಿ ನುಡಿಗಳ ಮೂಲಕ ಕಾರ್ಯಕ್ರಮದ ಉದ್ದೇಶವನ್ನು ವಿವರಿಸಿದರು. ಇದೇ ವೇಳೆ ಕಸಾಪ ಮಾಜಿ ಅಧ್ಯಕ್ಷರಾದ ವಿ ಕೃಷ್ಣರವರು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಬಗ್ಗೆ ಬಹು ಮುಖ್ಯವಾದ ಭಾಷಣ ಮಾಡಿದರು. ಮೈಸೂರು ಸಂಸ್ಥಾನದ ಅಭಿವೃದ್ಧಿಗೆ ಶಿಕ್ಷಣ, ಕೃಷಿ ಹಾಗೂ ಕೈಗಾರಿಕಾ ಕ್ಷೇತ್ರಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ನೀಡಿದ ಅಪಾರ ಕೊಡುಗೆಗಳನ್ನು ಅವರು ವಿದ್ಯಾರ್ಥಿಗಳಿಗೆ ಮತ್ತು ಸಭಿಕರಿಗೆ ಎಳೆಯಾಗಿ ಬಿಚ್ಚಿಟ್ಟರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಜಿಲ್ಲಾಧ್ಯಕ್ಷ ಎಸ್ ವಿ ನಾಗರಾಜರಾವ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಶಿಕ್ಷಣ ಸಂಯೋಜಕ ಮಂಜುನಾಥ್, ಯುಐ ವಕೀಲಿಗರ ಸಂಘದ ಅಧ್ಯಕ್ಷ ಬಿ ನಾರಾಯಣಸ್ವಾಮಿ, ಹನುಮಂತ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಸಿ ಎ ದೇವರಾಜ್ ಸೇರಿದಂತೆ ಹಲವು ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದರು. ಇದಲ್ಲದೆ ಕಲಾವಿದರಾದ ಸಿ ಎನ್ ಮುನ್ರಾಜು, ಡಾಕ್ಟರ್ ವಿ ವೆಂಕಟೇಶ್, ಸಗದೇಶ್, ಶ್ರೀನಿವಾಸ್ ವಿಶ್ವಕರ್ಮ, ಸ್ಪೋರ್ಟ್ಸ್ ಮುನ್ರಾಜು ಇನ್ನು ಮುಂತಾದ ಕಲಾವಿದರು ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ದಿವಾನ್ ಪೂರ್ಣಯ್ಯನವರು ಇವರೆಲ್ಲ ಸಹಕಾರದೊಂದಿಗೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ಮೈಸೂರು ಬ್ಯಾಂಕ್ ಅಂತ ಇವತ್ತೇನಿದೆ ಬೆಂಗಳೂರಲ್ಲಿ ಹೋದ್ರೂ ಕೂಡ ಆ ಸರ್ಕಲ್ ಅಲ್ಲೇ ಇದೆ. ಆ ರಾಜ್ಯದ ಎಲ್ಲ ಕಡೆನೂ, ದೇಶದ ಎಲ್ಲ ಕಡೆ ಮೈಸೂರು ಬ್ಯಾಂಕುಗಳಿವೆ. ಅವೆಲ್ಲವನ್ನ ಕೂಡ ಸ್ಥಾಪನೆ ಮಾಡಿದ್ದ ಅವರೇನೆ. ಅನೇಕ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಾರೆ. ಅನೇಕ ಅಲ್ಲಲ್ಲ ಸಿಟಿಜನ್ ಶಾಲೆಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಜನ್ಮದಿನಾಚರಣೆ ಆಚರಣೆ ಮಾಡಿದ್ದೀರಾ. ಸೊ ನಿಮ್ಮ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಿದೆ ಅಥವಾ ಅವ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಮೊಂದು ಮಾತು. ಇವತ್ತು ನಮ್ಮ ಶಾಲೆಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜಯಂತಿಯ ದಿನಾಚರಣೆಯನ್ನು ಮಾಡಿದ್ದೇವೆ. ಇದರಲ್ಲಿ ಅನೇಕ ಅವರ ಸಾಧನೆಗಳನ್ನು ವಿವರಿಸಿದ್ದಾರೆ ನಮ್ಮ ಅತಿಥಿಗಳು. ತಾಲೂಕು ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇದರಿಂದ ವಿದ್ಯಾರ್ಥಿಗಳಿಗೆ ಅನೇಕ ವಿಷಯಗಳ ಅನಾವರಣ ಆಗಿರುತ್ತದೆ. ಇದರಿಂದ ಎಷ್ಟೋ ವಿಷಯಗಳು, ಗೊತ್ತಿಲ್ಲದಂತಹ ವಿಚಾರಗಳು ಬೆಳಕಿಗೆ ಬಂದಿವೆ. ನಮಗೂ ಕೂಡ ಅನೇಕ ವಿಚಾರಗಳ ಒಂದು ಅವಲೋಕನ ಇರಲಿಲ್ಲ. ಹಾಗಾಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನವರು ಆ ವಿಚಾರಗಳೆಲ್ಲವನ್ನು ಬಹಿರಂಗಪಡಿಸಿ ನಮಗೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವು ದೇಶದ ಅಭಿವೃದ್ಧಿಗೆ ಕಾರಣೀಭೂತರಾದಂತಹ ವ್ಯಕ್ತಿಗಳನ್ನು ಸ್ಮರಿಸಿ ಅವರ ಗುಣಗಾನ ಮಾಡಿ ಅವರ ಆದರ್ಶಗಳನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ. ನಾನು ಎಸ್ ರಾಮಚಂದ್ರ ರೆಡ್ಡಿ, ಈ ಎಸ್ಆರ್ ಸಿಟಿಜನ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷನಾಗಿದ್ದೇನೆ. ನನ್ನೇನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಅನ್ನವನ್ನ ಯಾರು ಇಕ್ತಾರೆ, ಸತ್ಯವನ್ನ ಯಾರು ಇಕ್ತಾರೆ. ನನಗೆ ನೋವಾದರೆ ಬೇರೆಯವರಿಗೆ ನೋವಾಗ್ತೈತೆ ಅಂತಕ್ಕಂಥ ಭಾವನೆ ಯಾರಿಗೂ ಬರ್ತೈತೆ, ನಿಜವಾಗ್ಲೂ ಅವರು ಕೈಲಾಸಕ್ಕೆ ಹೋದಂತೆ ಸರ್ವಜ್ಞ. ಅಂತಹ ಅನ್ನವನ್ನ ಇಕ್ಕುವಂತಹ ಈ ಶಾಲೆಯ ಸಂಸ್ಥಾಪಕರಾಗಿರ್ತಕ್ಕಂಥ ರಾಮಚಂದ್ರ ರೆಡ್ಡಿ ಅವರೇ,
ನನಗೆ ಗುರುಗಳಾಗಿ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ಶಿವಣ್ಣ ಪ್ರಾಂಶುಪಾಲರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಾಜಿ ಕನ್ನಡ ಸಾಹಿತ್ಯ ಪರಿಷತ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರುಗಳೇ, ಕನ್ನಡ ಅಭಿಮಾನಿಗಳೇ, ಪತ್ರಕರ್ತ ಮಾಧ್ಯಮ ಮಿತ್ರರೇ, ಶಿಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಅಧ್ಯಕ್ಷರಿಂದ ಹಿಡಿದು ಪ್ರಾಂಶುಪಾಲರಿಂದ ಹಿಡಿದು ವಿ ಕೃಷ್ಣವರೆಗೂ, ಕೆಂಪಣ್ಣವರೆಗೂ ಈಗಾಗಲೇ ನಮ್ಮ ಮೈಸೂರು ರಾಜ್ಯ ಅಂದರೆ ಈಗ ಕರ್ನಾಟಕ ಆಗಿದೆ. ಹಿಂದೆ ರಾಜರ ಕಾಲದಲ್ಲಿ ನಮ್ಮದು ಮೈಸೂರು ರಾಜ್ಯ ಪ್ರಾಂತ್ಯ ಆಗಿತ್ತು. ಅಂತಹ ಮೈಸೂರು ರಾಜ್ಯ ನಮ್ಮ ದೇಶ ಕಂಡ ಅಪ್ರತಿಮ ರಾಜರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿರತಕ್ಕಂಥ ಸಾಧನೆಗಳು ಏನಿದೆ, 1, 2, 3 ಅವರ ಸಾಧನೆಗಳನ್ನು ಸಾಲು ಸಾಲಾಗಿ ಇಡೀ ಅವರ ಜೀವನವೇ ಮೈಸೂರು ರಾಜ್ಯದ ಜನರಿಗೆ ನಾನು ಲಾಭ ಬರಂಗ್ ಮಾಡ್ತೀನಿ, ಏನ್ ಮಾಡ್ಬೇಕು, ನೀವು ನಂಗೆ 2 ಲಕ್ಷ ಕೊಟ್ಟರೆ ನಾನು ಮಾಡ್ತೀನಿ ಅಂತ. ಸರಿ ಕೊಡ್ತೀರಪ್ಪ, ಬಂದು ಅದನ್ನ ನೋಡುವುದು. ವಿಶ್ವೇಶ್ವರರು ನೋಡಿದ್ರು, ಅಲ್ಲಿ ಹೋಗ್ತಾ ಇರ್ತಕ್ಕಂಥ ಎಲ್ಲಿ ತೊಂದರೆ ಇದೆ ಕಾರ್ಖಾನೆಗೆ ಅದೆಲ್ಲ ಸರಿ ಮಾಡಿ ಅದನ್ನ ಲಾಭ ಬರೋಂಗ್ ಮಾಡಿದ್ರು. ಒಂದೇ ವರ್ಷಕ್ಕೆ 25ಕ್ಕೂ ಹೆಚ್ಚು ಲಕ್ಷ ಲಾಭ ಬರೋಂಗ್ ಮಾಡಿದ್ರು. ಅವಾಗ ಏನಾಗುತ್ತೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಕರೆದು ವಿಶ್ವೇಶ್ವರಿಗೆ 2 ಲಕ್ಷ ಕೊಡಕ್ಕೆ ಹೋಗ್ತಾರೆ. ಅವಾಗ ಒಂದೇ ಮಾತು ಹೇಳ್ತಾರೆ, ನಾನು ದುಡ್ಡುಗೋಸ್ಕರ ಮಾಡಲಿಲ್ಲ, ನನಗೆ ಅನ್ನ ಕೊಟ್ಟು ಬೆಳೆಸಿದ್ರ ಒಳ್ಳೆ ಕೆಲಸ ಮಾಡಿದ್ರೆ 2 ಲಕ್ಷ ತಗೊಂಡು ಏನು ಮಾಡಬೇಕು, ನಿಮ್ಮ ಹೆಸರಲ್ಲೇ ಬೆಂಗಳೂರು ಒಂದು ಡಿಪ್ಲೊಮಾ ಕಾಲೇಜಲ್ಲಿ ಮಾಡಿದ್ರು. ಈಗ ಬೆಂಗಳೂರಲ್ಲಿ ಇದೆಯಲ್ಲ ಕಾಲೇಜು, ಜಯಚಾಮರಾಜೇಂದ್ರ ಕಾಲೇಜು, ಆ ತಾಂತ್ರಿಕ ವಿದ್ಯಾಸಂಸ್ಥೆನ ಆ 2 ಲಕ್ಷದಲ್ಲೇ ಮಾಡ್ತಾರೆ. ಅಂದ್ರೆ ನಾವಿಲ್ಲಿ ಮೆಚ್ಕೊಳ್ಬೇಕು, ವಿಶ್ವೇಶ್ವರ ದೊಡ್ಡ ಆಗಿದೆ, ಅವರ ಒಂದು ಉದಾಹರಣೆ ಹೇಗಿದೆ ಅಂತಕ್ಕಂಥದ್ದು. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ, ಆ ನಾಲ್ವಡಿ ಕೃಷ್ಣರಾಜರ ಒಡೆಯರು ಎಷ್ಟು ಹೊಗಳಿದ್ರೂ ಸಾಲು. ಅವರು ಮೈಸೂರಲ್ಲಿ ಗೊತ್ತಿರಲಿ ಇಡೀ ರಾಜ್ಯದ ದೇಶದ ಮಟ್ಟ ಬಂದು ಕಾಗದ ಕಾರ್ಖಾನೆ ಮಾಡ್ತಾರೆ. ಅದಾದ ಮೇಲೆ ಗಂಧದ ಎಣ್ಣೆ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ಸೋಪು, ಗಂಧದ ಸೋಪು, ಮೈಸೂರು ಸ್ಟ್ಯಾಂಡ್ ಸೋಪ್ ಇದೆಯಲ್ಲ, ಆ ಸೋಪ್ ಕಾರ್ಖಾನೆ ಆಗುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬೆಂಗಳೂರಲ್ಲಿ ಹೆಸರು ಕೇಳಿರ್ಬೋದು, ಮೈಸೂರು ಲ್ಯಾಂಪ್ಸ್ ಅಂತ ಕೇಳಿದಾರ. ಆ ಮೈಸೂರು ಲ್ಯಾಂಪ್ಸ್ ಅನ್ನ ಪ್ರಾರಂಭ ಮಾಡಿದ್ದು ಇವರೇ. ದೊಡ್ಡ ಫ್ಯಾಕ್ಟ್ರಿ, ಮೊನ್ನೆ ತನಕ ಐತಿ, ಮುಚ್ಚಾಕಿದಾರೆ ಬಿಡಿ. ನೀವು ಹೂ ಅಂದ್ರೆ ಮಾತಾಡ್ತೀರ, ಅಧ್ಯಕ್ಷರು ಬೇರೆಯವರು ಮಾತಾಡಿದ್ರೆ ತಿಳಿಸಿ ಅಂತಾರೆ, ನಿಮ್ಮ ಇಷ್ಟ. ಸರಿ, ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ಈ ರೆಡಿ ಆಗ್ಬೇಕಾದ್ರೆ ಸುಮಾರು 3 ದಿನಗಳಿಂದ ನಾನು ರೆಡಿಯಾಗಿ ಹಗಲು ರಾತ್ರಿ ರೆಡಿಯಾಗಿ ಬಂದಿದ್ದೇನೆ. ವಿಷಯ ತಿಳಿಸ್ಬೇಕು ಅನ್ನೋದಷ್ಟೇ, ನನ್ಗೇನು ಮಾತಾಡ್ಬೇಕು ಅನ್ನೋ ಗೊತ್ತಿಲ್ಲ. ಮಕ್ಕಳಿಗೆ ಗೊತ್ತಿಲ್ಲ, ಯಾರು ಕೇಳಿದ್ರೆ ಹೇಳಬೇಕು, ನಾಲ್ವಡಿ ಕೃಷ್ಣರಾಜ ಒಡೆಯರು ಹೇಗಿದ್ದಾರೆ, ವಿಶ್ವೇಶ್ವರಯ್ಯನವರು ಹೇಗಿದ್ರು ಅಂತ. ಹಾಗಾಗಿ ಹೇಳಿ ಸರ್, ಕಂಪ್ಲೀಟ್ ಮಾಡಿ. ಸರಿ, ನಾವು ಈ ತರ ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ತಾರೆ. ಇವರು ಆ ಶಹದಾಬಾದಲ್ಲಿ ಸಿಮೆಂಟ್ ಕಾರ್ಖಾನೆಯನ್ನು ಮಾಡ್ತಾರೆ. ಮಂಗಳೂರಲ್ಲಿ ಹೆಂಚಿನ ಕಾರ್ಖಾನೆಯನ್ನು ಓಪನ್ ಮಾಡ್ತಾರೆ. ಇಂಥ ಜಿಲ್ಲೆಗೆ ಇಂಥದ್ದಿಲ್ಲ, ನಮ್ಗೆಲ್ಲ ಕಡೆ ಚೆನ್ನಾಗಿ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನೀವು ತಿಳ್ಕೊಳ್ಳೇಬೇಕು, ಇವತ್ತು ನಾವು ಶಿಳ್ಳಿಗದ ರೈಲು ನೋಡಿದಿರಲ್ಲ, ಈ ರೈಲನ್ನು ಹಾಕಿದ್ದು ಕೂಡ ಈ ನಾಲ್ವಡಿ ಕೃಷ್ಣರಾಜ ಒಡೆಯರೇ. ನಮ್ಗೆ ಗೊತ್ತಿರಲಿ, ಇವರು ಯಾಕೆ ಅಂದರೆ ಈ ರೈಲು ನಿಮ್ಗೆ ಗೊತ್ತಿಲ್ಲ, ಇಂಥದ್ದು 8 ಜಿಲ್ಲೆಗಳಿಗೆ ರೈಲು ಸೌಲಭ್ಯಗಳನ್ನು ಕೊಡ್ತಾರೆ. ಮೈಸೂರು, ಚಾಮರಾಜನಗರ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಅರಸೀಕೆರೆ ಮತ್ತು ತುರುವೇಕೆರೆ ಮತ್ತು ಅರಸೀಕೆರೆ, ಹೀಗೆ 8 ಕೋಲಾರದಿಂದ ಈ ಕಡೆ KGF ಕಡೆನೂ ಬರುತ್ತೆ. ಒಟ್ಟಲ್ಲಿ 8 ಜಿಲ್ಲೆಗಳಲ್ಲಿ ಹೊಸ ರೈಲು ಮಾರ್ಗಗಳನ್ನ ಹಾಕ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಗೊತ್ತಿರಲಿ, 8 ಜಿಲ್ಲೆಗಳಲ್ಲಿ ಕೋಲಾರ, ಬೆಂಗಳೂರು, ಚಿತ್ರದುರ್ಗ, ಚಾಮರಾಜಪೇಟೆ, ಮೈಸೂರು, ಇಂಥ 8 ಜಿಲ್ಲೆಗಳಲ್ಲಿ 250ಕ್ಕೂ ಸರಾಸರಿ ಮೈಲಿಗಳ ದೂರ ಇವರು ಟಾರ್ ರೋಡ್ ಅನ್ನು ಮಾಡಿಸ್ತಾರೆ. ಎಲ್ಲ 8 ಜಿಲ್ಲೆಗಳಲ್ಲಿ ಕೂಡ ಟಾರ್ ರೋಡ್ಗಳನ್ನು ಮಾಡ್ತಾರೆ. ಅಂದ್ರೆ ಇಡೀ ದೇಶದಲ್ಲಿ ಇಂಥ ರಾಜ್ಯ ಎಲ್ಲೂ ಇಲ್ಲ. ನಿಮ್ಗೆ ಗೊತ್ತಿರಲಿ, ಒಂದ್ಸತಿ ಗಾಂಧೀಜಿಯವರು ಬರ್ತಾರೆ ಮೈಸೂರಿಗೆ, ಬಂದಾಗ ಕೇಳ್ತಾರೆ ಏನೇನು ಅಭಿವೃದ್ಧಿ ಆಗಿದೆ ಅಂತ ಕೇಳಿದಾಗ ಗಾಂಧೀಜಿ ಮೈಸೂರು ಬಿಟ್ಟು ಹೋಗುವಾಗ ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂದ್ರೆ, ನಿಮ್ಮಂತ ಮಹಾರಾಜರು, ಪ್ರಜಾಸೇವಕರು, ರಾಜಋಷಿಗಳಿದ್ರೆ ನಮ್ಗೆ ಸ್ವತಂತ್ರನೇ ಬೇಡ, ನಮ್ಗೆ ಸ್ವತಂತ್ರ ಬೇಡ, ಅಷ್ಟು ಚೆನ್ನಾಗಿದೆ ಮೈಸೂರು. ಹಾಗಾಗಿ ಅಂತ ಮಾತನ್ನು ಹೇಳಿದಂತ ಮಹಾನ್ ಭಾವರು ಯಾರು, ಗಾಂಧೀಜಿಯವರೇ ಇವ್ರ ಬಗ್ಗೆ ಹೊಗಳ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಂತ ಅದ್ಭುತವಾದಂಥ ಕೆಲಸವನ್ನು ಇವರು ಮಾಡಿದ್ದಾರೆ ಅಂತ. ಹಾಗಾಗಿ ನೋಡಿ, ಸ್ವಾಮಿ ವಿವೇಕಾನಂದರು ಇವತ್ತು
ಚಿಕಾಗೋ ನಗರಕ್ಕೆ ಹೋಗ್ಬೇಕಾದ್ರೆ ಸಹಾಯ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮ ಗಮನದಲ್ಲಿರಲಿ. ಎಂತೆಂಥ ಪ್ರತಿಭೆಗಳನ್ನ ಬೆಳೆಸಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಇಂಥ ಮಹಾನ್ ಭಾವರು ಅನೇಕ ಸಾಧನೆಗಳನ್ನು ಮಾಡೋದರ ಮೂಲಕ ನಮ್ಮ ಕರ್ನಾಟಕಕ್ಕೆ ಬಹಳ ಕೀರ್ತಿಯನ್ನು ತಂದಿರ್ತಾರೆ. ಅಷ್ಟೇ ಅಲ್ಲ, ಇವರು ಮಾಡಿರ್ತಕ್ಕಂಥ ಕೆಲಸ ಎಲ್ಲ ಕ್ಷೇತ್ರದಲ್ಲಿ ಗೊತ್ತಿದೆ. ನಿಮ್ಗೆ ಗೊತ್ತಿರಲಿ, ಎರಡು ಮಾತನ್ನು ಹೇಳ್ತಾರೆ. ರಾಜಾರಾಮ್ ಮೋಹನ್ ರಾಯನ್ನ ಆಧುನಿಕ ಭಾರತದ ನಿರ್ಮಾತೃ ಅಂತಾರೆ. ಭಾರತಕ್ಕೆ, ಕರ್ನಾಟಕಕ್ಕೆ ನಾವು ಹೇಳೋದಾದ್ರೆ ಆಧುನಿಕ ಕರ್ನಾಟಕದ ನಿರ್ಮಾತೃ ಯಾರು ಅಂದ್ರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ಹೇಳ್ಬೇಕು. ಯಾಕಂದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿಯನ್ನು ಪಡೆದಿರುತ್ತೆ. ಹಾಗಾಗಿ ಇವರನ್ನ ಜನ ಹೇಳ್ತಾರೆ ಶಿಕ್ಷಣ ತಜ್ಞರು, ಇತಿಹಾಸಗಾರರು, ತತ್ವಜ್ಞಾನಿಗಳು, ಎಲ್ಲರೂ ಒಂದು ಮಾತು ಹೇಳ್ತಾರೆ ಅಂದ್ರೆ ಇವರು ಸಾಮಾಜಿಕ ಕಾನೂನುಗಳ ಅಧಿಕಾರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ಎಲ್ಲರಿಗೂ ಒಳ್ಳೇದು. ನನಗೆ ವಿದ್ಯೆಯನ್ನು ಕಲಿಸಿದಂತ ಶಿಕ್ಷಕರೆಲ್ಲ ಇದ್ದಾರೆ. ಅವ್ರ ಜೊತೆಲಿ ನಾನು ವೇದಿಕೆ ಹಂಚ್ಕೊಂಡಿದ್ದೀನಿ ಅಂದ್ರೆ ಇಟ್ಸ್ ಮೈ ಡಿವೈನ್ ಬ್ಲೆಸ್ಸಿಂಗ್ಸ್ ಆಫ್ ಆಲ್ ಗುರುಸ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ಸ್ ಅ ಪ್ರಿವಿಲೇಜಸ್ ಸ್ಟೇಟಸ್ ಫಾರ್ ಮೀ ಫಾರ್ ಹ್ಯಾವಿಂಗ್ ದಟ್ ಕೈಂಡ್ ಆಫ್ ಥಿಂಗ್. ಯಾಕೆಂದ್ರೆ ಹೇಳಿದೆ ನಾನು ಇಂಗ್ಲಿಷ್ ಮಾತಾಡ್ಬೋದಾ ಅಂತ, ಕನ್ನಡ ಕಾರ್ಯಕ್ರಮ ಆದ್ರೆ ಮಕ್ಕಳಲ್ಲಿ ಇಂಗ್ಲಿಷ್ ಮೀಡಿಯಂ ಅವರು ಇದ್ದಾರೆ ಸರ್ ಅಂತ ಹೇಳಿದಕ್ಕೆ ಐ ಹ್ಯಾವ್ ಟು ಮೇಕ್ ಸಮ್ ಲಿಟಲ್ ವರ್ಡ್ಸ್ ಆಫ್ ಇಂಗ್ಲಿಷ್. ಅದಕ್ಕೆ ಹೇಳೋದು ಒಂದನ್ನು ಹೇಳ್ತೀನಿ, ನಮ್ಮ ಪ್ರೊಫೆಸರ್ ಹೇಳಿದ್ದಂತ ಮಾತು ನೋಡಿ. ಭಗವಂತ ಕಣ್ಣನ್ನು ಕೊಟ್ಟಿದ್ದಾನೆ ಒಳ್ಳೆಯದನ್ನ ನೋಡು ಅಂತ, ಕೈಯನ್ನ ಕೊಟ್ಟಿದ್ದಾನೆ ಹಿರಿಯರಿಗೆ, ಗುರು ಹಿರಿಯರಿಗೆ ನಮಸ್ಕಾರ ಮಾಡುವಂತ, ಕಾಲನ್ನು ಕೊಟ್ಟಿದ್ದಾನೆ ಒಳ್ಳೆ ದೇವಸ್ಥಾನಕ್ಕೆ ಹೋಗು, ಒಳ್ಳೆ ವಿದ್ಯಾಸಂಸ್ಥೆಗಳಿಗೆ ಹೋಗು, ಒಳ್ಳೆ ಒಳ್ಳೆ ಕಡೆ ಯಾತ್ರೆಗಳನ್ನು ಮಾಡುವಂತ, ನಡೆದಾಡುವಂತ. ಆದ್ರೆ ಈ ಮೂರನ್ನ ಮಾಡೋದು ಬಿಟ್ಟು ಕಣ್ಣನ್ನು ಕಟ್ಟಿದ್ದಾನೆ, ಅದನ್ನ ಬೇರೆ ಕೆಟ್ಟದಾಗಿ ನೋಡೋದಕ್ಕೆ ಹೋಗ್ಬೇಡ. ಕೈಯನ್ನು ಕೊಟ್ಟಿದ್ದಾನೆ, ಯಾರನ್ನು ಒಡೆಯೋದಕ್ಕೆ ಹೋಗ್ಬೇಡ. ಕಾಲನ್ನು ಕೊಟ್ಟಿದ್ದಾನೆ, ಯಾರನ್ನು ಒದೆಯೋದಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ನಿಮ್ಮೆಲ್ಲರೂ ಒಳ್ಳೇದಾಗ್ಲಿ. ನಿಮ್ಮೆಲ್ಲರ ಒಂದು ಶೈಕ್ಷಣಿಕ ವರ್ಷದ ಒಂದು ಏನಿದೆ ಅಕಾಡೆಮಿಕ್ಸ್ ಎಲ್ಲ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ, ಜೊತೆಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ವೆ ಅಂತ ನಾವೇನ್ ಹೇಳ್ತೀವಿ ಅದು